ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಮುಕ್ತಿ ಅನ್ನುವಂಥದ್ದು ಎಲ್ಲೂ ಹೊರಗಡೆ ಇಲ್ಲ, ಅದು ನಮ್ಮೊಳಗಡೆ ಇರುವಂಥದ್ದು. ಆನಂದ ಅನ್ನುವಂಥದ್ದು ಹೊರಗಡೆ ಇಲ್ಲ, ಅದು ನಮ್ಮೊಳಗಡೆನೆ ಇರುವಂಥದ್ದು. ಜನನ ಮರಣವನ್ನ ನಾವು ಕಳ್ಕೊಳ್ಬೇಕಾಗಿತ್ತಂದ್ರ ನಾವೇ ಪ್ರಯತ್ನ ಮಾಡ್ಬೇಕಾದಂಥದ್ದು, ನಮ್ಮನ್ನ ನಾವು ತಿಳ್ಕೊಳ್ಬೇಕಾದಂಥದ್ದು. ನಾನು ಯಾಕೆ ಈ ಭೂಮಿಗೆ ಬಂದೆ, ಈ ಮಾನವ ಶರೀರ ತೊಟ್ಕೊಂಡು ಬಂದ ಮೇಲೆ ನಾನು ಯಾವ ಕೆಲಸವನ್ನ ಮುಖ್ಯವಾಗಿ ಮಾಡ್ಕೊಳ್ಬೇಕನ್ನುವಂಥ ವಿಚಾರವನ್ನ ತಿಳ್ಕೊಂಡು ಆ ಪ್ರಕಾರ ಮಾಡ್ಕೊಳ್ಳುವಂಥ ಕೆಲಸ. ಈ ಒಂದು ವಿಚಾರದಲ್ಲಿ ಹಿಂದಿನ ಒಂದು ಪದ್ಯದಲ್ಲಿ ಕೂಡ ಶಿವಯೋಗ ಸಂಪತ್ತು ದೊರಕಿತು ನನಗ ಅಂತ ಶಿಷ್ಯ ಹೇಳ್ದ. ಯಾಕಂದ್ರ ಶಿಷ್ಯಗೆ ಬಹಳ ದುಃಖ ಯಾವುದು ಅಂತ ಗೊತ್ತಾಗಿತ್ತು. ಸದ್ಗುರುವಿಗೆ ಶರಣಾಗತನಾದ, ಯಾಕಂದ್ರೆ ಬಹಳ ವಿಲಿ ಒದ್ದಾಡ್ತಾ ಇದ್ದ. ಜನ್ಮ ಜನ್ಮಾಂತರದಲ್ಲಿ ಇಂತಹ ಶರೀರಗಳನ್ನ, ಹಲವಾರು ಶರೀರಗಳನ್ನ ತೊಟ್ಕೊಂಡು ಬಂದು ಸಾಕಾಗೋಗ್ಯದ. ಆದ್ರೆ ಇಂಥ ದುಃಖವನ್ನು ಕಳ್ಕೊಳ್ಬೇಕಾದಂತ ಅವಕಾಶ ಮನುಷ್ಯನ ಶರೀರದಲ್ಲಿ ಮಾತ್ರ ಐತಲ್ಲ, ಇದು ಹಂಗ ಕಳ್ಕೊಳ್ತಾ ಇದ್ದೀನಿ ಅನ್ನುವಂತ ಭಾವ, ವಿವೇಕ ಆತನ ಹತ್ರ, ಶಿಷ್ಯನ ಭಾವದಲ್ಲಿ ವಿವೇಕ ಉದಯ ಆಗಿತ್ತು. ಆವಾಗ ಸದ್ಗುರುವಿನ ಹುಡುಕಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಹುಡುಕಿ ಆತ ತಾನು ಯಾರಿದ್ದೀನಂತ ತಿಳ್ಕೊಂಡು, ಅಪ್ಪ ಜಗತ್ತಿನಲ್ಲಿ ಆ ಸಂಪತ್ತು ಈ ಸಂಪತ್ತು ಅಂತ ಹೇಳ್ತಾ ಇದ್ದೆ, ಬಟ್ ಶಿವಯೋಗ, ನೀನೇ ಶಿವನಿದ್ದಿ, ನೀನೇ ಪರಮಾತ್ಮ ಇದ್ದಿ ಅನ್ನುವಂಥದ್ದು ನನಗೆ ತಿಳಿಸಿಕೊಟ್ಟಿಯಲ್ಲ, ಇದಕ್ಕಿಂತ ದೊಡ್ಡ ಸಂಪತ್ತು ಏನೈತಪ್ಪ ಅಂತ ಹೊಗಳಿದಂತ ವಿಚಾರ ನಾವು ನೋಡಿದೀವಿ. ಇಲ್ಲಿ ಎಲ್ಲ ಕೇಳಿ ಸದ್ಗುರುನಾಥ ಆಶೀರ್ವಾದ ಮಾಡ್ತಾರ. ನೋಡಪ್ಪ, ಹೇಳುವಂಥದ್ದು ಏನು ಒಂದು ವಿಚಾರ, ಬೇರೊಂದು ಯೋಗದೊಳು ಬಳಲದೆ ಆನಂದವನ್ನೇ ಸೂರ್ಯಗೂಡುವ ಆತ್ಮ ನಿಜನಿಷ್ಠರಾಗಿರಿರೋ ಅಂತ ಹೇಳ್ತಾರ. ಏನ್ ಹೇಳ್ತಾರ, ಬೇರೆ ಬೇರೆ ಅಂದ್ರೆ ಭಿನ್ನವಾಗಿ ಬೇರೆ ಇನ್ನೊಂದು ಯೋಗದೋಳು ಅಂದ್ರ ಯೋಗಾದಿಗಳು ಬಹಳಷ್ಟು ಅದಾವ. ಅದರ ಕಷ್ಟಪಡದೆ ಇದೆಲ್ಲ ಗುರುಗಳ ಒಂದು ಗುರುಗಳು ಶಿಷ್ಯನ ಒಂದು ವಿಚಾರವನ್ನ ಕೇಳಿದ್ರು, ಆ ಸ್ವಾನುಭವದ ವಿಚಾರ ಕೇಳಿದ್ರು. ಅದಕ್ಕೆ ನಾವ್ ಎಷ್ಟು ವರ್ಷ ಕೇಳಿದ್ರೇನು, ಎಷ್ಟು ವರ್ಷ ಬಿಟ್ರೇನು, ಅದರ ಸ್ವಾನುಭವದ ಸುಖ ತಾನೇ ಕೈ ಸೇರದೆ ಇದು ಜ್ಞಾನ ಅಳವಡಂಗಿಲ್ಲ. ಸ್ವಾನುಭವದ ಸುಖ ತಾನು ಕೈ ಸೇರ್ಬೇಕು. ಅದು ಸೇರ್ಬೇಕಾದ್ರೆ ಅಂದ್ರ ಶ್ರದ್ಧವನ್ ಲಭತೆ, ಶ್ರದ್ಧೆ ಇರ್ಬೇಕು, ಬಹಳಷ್ಟು ನಂಬಿಕೆ ಇಡಬೇಕು. ಪ್ರತಿ ನಿರಂತರ ಇದು ಕೇಳ್ಬೇಕನ್ನುವಂತ ಹಂಬಲ ಇರಬೇಕು. ಸದ್ಗುರು ವಾಕ್ಯ ಹೆಂಗಂದ್ರ, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಗತಿ ಆಯ್ತು ಅಂತ ಹೇಳಿದಾರೆ ಮಹಾತ್ಮ. ಹಂಗಾಗಿ ಶಿಷ್ಯನ ಸೇವಾದಿಗಳನ್ನ ಮಾಡುವಂಥದ್ದು, ಶಿಷ್ಯನ ಯಾರು ಗುರುಗಳ ಸೇವಾದಿಗಳನ್ನ ಮಾಡುವಂಥದ್ದು ಶಿಷ್ಯ. ಹಾಗಾಗಿ ಗುರುವಾಕ್ಯಗಳನ್ನ ಕೇಳಿ ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದಾಗ ಅಲ್ಲಿ ಸ್ವಾನುಭವದ ವಿಚಾರ ಬರ್ತದೆ. ಇಲ್ಲಾಂದ್ರ ಸುಮ್ ಕಂಠಪಾಠ ಮಾಡಿದಂಗ, ಓದಿ ಹೇಳ್ದಂಗ, ಓದಿದ್ ಕೇಳ್ದಂಗ, ಅದು ಯಾವ್ದು ಕೆಲ್ಸಕ್ಕೆ ಬರಂಗಿಲ್ಲ. ಅದಕ್ಕ ಸ್ವಾನುಭವದ ಕತೆ ಕೇಳಿದ್ರೆ ಅವ್ರು ಸುಮ್ಮನೆ ಗುರುಗಳು ಹೇಳ್ಯಾರಂತೆ ಕಂಠಪಾಠ ಮಾಡ್ಕೊಂಡ್ಕೆ ಹೇಳ್ತೀನಿ ಅಂತ ಅಲ್ಲ. ಇದ್ರಲ್ಲಿ ಈ ಶಿಷ್ಯ ಏನ್ ಇಷ್ಟು ಹಿಂದಿನ ಒಂದು ಪದ್ಯದಲ್ಲಿ ಹೇಳಿದ್ರಲ್ಲಪ್ಪ, ಎಂತ ಸಂಪತ್ತನ್ನ ನನಗ ಉಂಟು ಮಾಡಿದಿ ತಂದೆ ಅಂತ ಏನ್ ಗುರುವಿನ ಹತ್ರ ಕೇಳಿದ್ನಲ್ಲ, ಈ ಶಿಷ್ಯ ಎಷ್ಟು ಬಲಾಢ್ಯ ಇರ್ಬೋದು.
ತಾನು ಉಂಡಂಥದ್ದು ಅದನ್ನು ವರ್ಣನೆ ಮಾಡಿ ಎಂಥ ಒಂದು ಸಂಪತ್ತು ನನ್ನ ಕರುಣೆ ಮಾಡಿಬಿಟ್ಟಿಯಪ್ಪ ಅಂತ ಹೇಳುವಂಥದ್ದು. ಯಾಕಂತಂದ್ರ ಅನುಭವ ಆದಾಗ ಗೊತ್ತಾಗ್ತದ ಸಕ್ಕರೆ ಹೇಗಿದೆ ಅಂತಂದ್ರೆ ಅದು ಸಿಹಿ ಐತಪ್ಪ ಅಂತ ಹೇಳ್ತಾರ. ಆದ್ರ ಅದನ್ನ ತಗೊಂಡು ನಾವು ಬಾಯಲ್ಲಿ ಹಾಕೊಂಡಾಗ ಆ ಸಿಹಿ ಅನುಭವ ನಮಗ್ ಗೊತ್ತಾಗ್ತದ. ಹಂಗ ತನಗಾದಂತ ಅನುಭವವನ್ನ ಅವರು ಹೇಳಿದಂಥದ್ದು ಕೇಳಿ ಖುಷಿಯಾಗಿ ಆಶೀರ್ವಾದ ಮಾಡ್ತಾರ. ನೋಡಪ್ಪ ಶಿಷ್ಯ, ಆನಂದವಾಗಿ ಇರ್ಬೇಕಾದ್ರ ಅದಕ್ಕೆ ಬಹಳ ಸುಲಭ ಇದು ಬ್ರಹ್ಮಜ್ಞಾನ ಅಂತ ಹೇಳ್ತಾರ. ಬಹಳ ಸುಲಭ. ಇದಕ್ಕೆ ಎಲ್ಲಿ ಮನಿ ಬಿಟ್ಟು ಹೋಗಂಗಿಲ್ಲ, ಮಾರ್ಬಿಟ್ಟು ಹೋಗಂಗಿಲ್ಲ, ರೊಕ್ಕ ರೂಪಾಯಿ ಬಿಡಂಗಿಲ್ಲ, ಏನಿಲ್ಲ. ಅದಕ್ಕೆ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್ ಅಂತ ಹೇಳ್ತಾರ. ಆಗ ಅವೆಲ್ಲವನ್ನು ಕೆಡಿಪುದು ಅದರಿಂದ. ಮಹಾತ್ಮರು ಹೆಂಗೆ ಹೇಳ್ತಾರೆ ಇಲ್ಲಿ ನೋಡ್ರಿ, ನಿನಗೆ ಆನಂದನೇ ಬೇಕಾಗಿತ್ತು, ಸದಾಕಾಲ ಆನಂದ ಇದು. ಮತ್ತೆ ಜನನ ಮರಣ ಅನ್ನುವಂಥ ದುಃಖ. ಯಾವಾಗ ನಾವು ಆನಂದವಾಗಿ ಇರ್ತೀವಿ ಅಂದ್ರ ನಮ್ಗೆ ಜನನ ಮರಣ ರಹಿತರಾಗಿರ್ಬೇಕಾಗ್ತದ, ರಹಿತನನ್ನಾಗಿ ಮಾಡ್ಕೊಳ್ಬೇಕಾಗ್ತದ. ಆ ದುಃಖದಿಂದ, ಅತ್ಯಂತ ದುಃಖದಿಂದ ನಿವೃತ್ತಿ ಆಗ್ಬೇಕಾಗ್ತದ. ಅಂದಾಗ ಮಾತ್ರ ನಮಗ ಅಂತ ಆನಂದ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕ ಇಂಥ ಆನಂದವನ್ನ ನೀವು ಬಯಸೋದಾದ್ರೆ, ಮತ್ತೆ ಬಯಸ್ತೇ ಇದ್ದವರಿಗೆಲ್ಲ ಇದು. ಯಾರು ಸದಾಕಾಲ ಅಂದ ಮೈತ್ರೇದೇವಿ ಅದನ್ನೇ ಕೇಳಿದಳು. ಆತ ಕಾತ್ಯಾಯನಿ ಕೂಡನು ಗಂಡ ಇಬ್ರು ಹೆಂಡ್ರು, ಯಾರಿಗೆ? ಯಾಜ್ಞವಲ್ಕರಿಗೆ ಇಬ್ರು ಹೆಂಡ್ರು, ಕಾತ್ಯಾಯನಿ ಮೈತ್ರಾದೇವಿ ಅಂತ. ಆದ್ರ ಕಾತ್ಯಾಯನಿ ಕೇಳಲಿಲ್ಲ, ಶಾಸ್ತ್ರವನ್ನು ಕೇಳಲಿಲ್ಲ, ನನಗೆ ಉಪನಿಷತ್ತಿನ ವಾಕ್ಯಗಳು ಹೇಳ್ರಿ ಅನ್ಲಿಲ್ಲ, ನೀವೇನ್ ಸಾಧನೆ ಮಾಡಿರಿ ಅದನ್ನ ನನಗ್ ಹೇಳ್ರಿ ಅನ್ಲಿಲ್ಲ, ನೀವೆಂತ ಆನಂದದಾಗ ಇದ್ದೀರಿ ಅದನ್ನ ನನಗ್ ಹೇಳ್ರಿ ಅನ್ಲಿಲ್ಲ. ನಿಮ್ಗೇನ್ ಬೇಕು ಅಂತಂದ್ರ ಭೋಗದ ವಸ್ತುಗಳನ್ನ ಆರಿಸ್ಕೊಂಡ್ಳಕಿ. ಇವ್ರು ಒತ್ತಾಯ ಮಾಡಿದ್ರೇನು ಆಕಿಗೆ? ಇಲ್ಲ, ನೀ ಇದನ್ನೇ ಕೇಳು, ಇದು ಆನಂದ ಐತೆ, ನಿಂತ ಮಾರ್ಗಕ್ಕ ಬಾ, ಹಿಂಗೆ ಮಾಡಂತ ಏನಾದ್ರು ಯಾಜ್ಞವಲ್ಕರ್ ಹೇಳಿದ್ರೇನು ಅವ್ರಿಗೆ? ಆಕಿಗೆ ಇಲ್ಲ, ಹೇಳಲಿಲ್ಲ. ಯಾಕೆ? ಆಕಿನ ಭಾವ ಅಷ್ಟೇ ಐತಲ್ಲ, ಆಕಿಗೆ ಹೇಳುವಂಥದ್ದಿಲ್ಲ. ಹೇಳಿದ್ರು ಕೂಡ ಆಕಿಗೆ ತಲೆಗೂ ಹತ್ತಂಗಿಲ್ಲ, ಹಂಗಾಗಿ ಹೇಳುವಂಥದ್ದಿಲ್ಲ. ಆದ್ರೆ ಮೈತ್ರೇದೇವಿ ಮಾತ್ರ ಕೇಳಿದಳು, ನನಗೆ ಭೋಗದ ವಸ್ತುಗಳು ಯಾವ ಬೇಕಾಗಿಲ್ಲ, ಇವು ಕ್ಷಣಿಕ ಅದಾವ, ಅನಿತ್ಯದಿಂದ ಕೂಡಿದಾವ, ಅದಕ್ಕೆ ಇವ್ಯಾವ್ದು ನನಗ್ ಬೇಕಾಗಿಲ್ಲ. ಇದಕ್ಕಿಂತ ಹೆಚ್ಚಿಂದ ಒಂದು ದುಃಖ ಇದೆ ಅಂತಾನೆ ನೀವು ಅದನ್ನ ಪಡ್ಕೊಳ್ತಾ ಇದ್ದೀರಿ ಅಂದ್ಮೇಲೆ ಅದನ್ನ ನನಗೆ ಹೇಳ್ರಿ ಅಂತ ಮೈತ್ರೇದೇವಿ ಕೇಳಿದಾಗ ಮೈತ್ರೇದೇವಿ ಹೇಳಿದ್ರು ಅವರು. ಹಂಗಾಗಿ ಯಾರು ಮುಕ್ತಿಯನ್ನು ಪಡಿಬೇಕು ಅನ್ನುವಂಥ ಭಾವ ಉಳ್ಳಂಥವ್ರು ಇರ್ತಾರ, ಅಧಿಕಾರಿಗಳು ಇರ್ತಾರ, ಪುಣ್ಯಾತ್ಮರು ಇರ್ತಾರ, ಅಂಥವ್ರಿಗೆ ಇದು ಅಳವಡುವಂಥದ್ದು. ಅಂಥವ್ರಿಗೆ ಹೇಳ್ತಾರೆ. ಏನ್ ಹೇಳ್ತಾರ ಅವರು? ಆನಂದವಾಗಿ ಇರೋದಕ್ಕಾಗಿ ಬೇರೆ ಬೇರೆ ಅವು ಇವು ಯೋಗಾದಿಗಳನ್ನ ಹಠ ಯೋಗಾದಿಗಳಿಂದ ಕಷ್ಟಪಡದೆ. ಎಷ್ಟು ಸುಲಭ ನೋಡ್ರಿ. ಆ ಯೋಗ ಈ ಯೋಗ ಅಂತ ಹೇಳ್ಬಿಟ್ಟು ಹಲವಾರು ಯೋಗಗಳಿಂದ, ಹಠ ಯೋಗಾದಿಗಳಿಂದ ಕಷ್ಟಪಡದೆ ನಿಮ್ಮ ನಿಜವಾದ ಆತ್ಮ ಸ್ವರೂಪದಲ್ಲಿಯೇ ಜ್ಞಾನ ಯೋಗದಿಂದ ಸ್ಥಿತಿಯಿಂದ ಕೂಡ್ರಿ, ಸ್ಥಿತಿ ಉಳ್ಳವರಾಗಿರಿ. ನೋಡ್ರಿ, ಏನ್ ಮಾಡೋದ್ ಬೇಕಾಗಿಲ್ಲ. ಆದ್ರ ನಿಜವಾದ ಆನಂದ ನಿಮ್ಗೆ ಆಗ್ಬೇಕಾಗಿತ್ತು ಅಂದ್ರೆ, ಸದಾಕಾಲ ಆನಂದ ಆಗ್ಬೇಕಾಗಿತ್ತು ಅಂದ್ರೆ, ಜನನ ಮರಣ ರಹಿತರನ್ನಾಗಿ ಮಾಡ್ಕೊಳ್ಬೇಕಾಗಿತ್ತು ನಿಮಗಂದ್ರೆ, ಅವ್ರಿಗೆ ಹೇಳುವಂಥದ್ದಿದು. ಎಲ್ಲಾದ್ರೂ ಸಂಸಾರದಲ್ಲಿ ಇದ್ಕೊಂಡು ಭೋಗದ ಅಪೇಕ್ಷೆ ಉಳ್ಳಂಥವ್ರಿಗಲ್ಲ ಇದು. ಅದಕ್ಕೆ ಹೇಳ್ತಾರ, ಬರಿದೆ ಕರ್ಮಗಳ ಮಾಳ್ಪವಗೆ ಇಹ ಪರಗಳ ಭೋಗಾನುಭವ ಕೆಳಿಸುವವಗೆ ಒಳವರಗೊಂದಾಗದವಗೆ ತನಗೆರವೇನು ತೋರದೆಂಬರಿವಿಲ್ಲದವಗೆ ಪರತತ್ವ ಸಾಧ್ಯವಾಗುವುದೇ. ನೋಡ್ರಿ, ಭೋಗದಲ್ಲಿ ಬರೀ ಕರ್ಮದಲ್ಲಿ ಮುಳುಗುವಂಥವ್ರಿಗೆ ಜ್ಞಾನ ಅಳವಡ್ತದೇನು ಅಂದ್ರೆ ಸಾಧ್ಯ ಇಲ್ಲ. ನೋಡ್ರಿ, ಅದಕ್ಕೆ ಹೇಳ್ತಾರ, ಯಾರು ಜ್ಞಾನವನ್ನ ಪಡ್ಕೊಳ್ಬೇಕು, ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು, ಸದಾಕಾಲ ಆನಂದವಾಗಿ ನಾವು ಇರಬೇಕು ಅಂತ ಅನ್ನಂಥವ್ರು ಬಹಳ ಹಠ ಯೋಗಾದಿಗಳನ್ನ ಮಾಡಿ ಕಷ್ಟಪಟ್ಟು ಬಳಲ್ಬೇಡ್ರಪ್ಪ.
ನಿಮ್ಮ ನಿಜವಾದ ಆತ್ಮ ಸ್ವರೂಪದಲ್ಲಿ ಜ್ಞಾನ ಯೋಗದಿಂದ ಆ ಒಂದು ಸ್ಥಿತಿಯಲ್ಲೇ ಇತ್ತು ಬಿಡ್ರಿ ಇರುವಂಥದ್ದು. ಅಂದ್ರೆ ಹೀಗಿರೋದ್ರಿಂದ ನೀವು ಯಾವಾಗ್ಲೂ ಆನಂದವಾಗಿರ್ತೀರಿ. ಅವೆಲ್ಲ ಯೋಗಾದಿಗಳು, ಹಠ ಯೋಗಾದಿಗಳು ಏನದಾವ ಅಂದ್ರ ಅದ್ರ ಫಲಗಳು ಕ್ಷಣಿಕ ಅದಾವ. ಅದು ನಿತ್ಯವಾಗಿ ಇರುವಂತದ್ದಲ್ಲ, ಅದು ಆನಂದ ನಿತ್ಯವಾಗಿ ಕೊಡುವಂಥದ್ದಲ್ಲ. ಕಷ್ಟನೂ ಪಡ್ಬೇಕು, ಅದ್ರ ಫಲನೂ ಅನಿತ್ಯದಿಂದ ಕೂಡ್ಯದ. ಅದಕ್ಕೆ ತುಂಬಾ ಕಷ್ಟನೂ ಐತೆ, ಆದ್ರೆ ಅದ್ರ ಫಲಗಳು ಹೆಂಗದಾವ? ಅನಿತ್ಯದಿಂದ ಕೂಡ್ಯಾವವು. ಅದಕ್ಕ ಅವನ್ ಮಾಡಿಬಿಟ್ಟು ಅದ್ರಲ್ಲಿ ನಾ ಸದಾಕಾಲ ಆನಂದವಾಗಿ ಇರ್ತೀನಿ ಅಂತ ಬಯಸಿ ಅಲ್ಲಿ ಹೋಗ್ಬೇಡ. ಅದ್ರಾಗ ನೀನು ಸದಾಕಾಲ ಆನಂದ ಆಗೋದಿಲ್ಲ. ಅದ್ ಕಷ್ಟ ಪಡಕ್ ಹೋಗ್ಬೇಡ. ಅದಕ್ಕೆ ನೀನ್ ಹೆಂಗಂತಂದ್ರ ನಿಮ್ಮ ನಿಜವಾದ ಆತ್ಮ ಸ್ವರೂಪದಲ್ಲಿ ಆ ಒಂದು ಜ್ಞಾನ ಯೋಗದಿಂದ ಅಲ್ಲೇ ಆ ಸ್ಥಿತಿಯಲ್ಲಿ ನೀವು ಇರ್ರಿಯಪ್ಪ. ಹಿಂಗಿದ್ದಾಗ ನೀವು ಯಾವಾಗ್ಲೂ ಆನಂದವಾಗಿರ್ತೀರಿ ಅಂತ ಹೇಳ್ತಾರೆ. ಎಷ್ಟು ಜಗತ್ತಿನ ಒಳಗ ನಾವು ಮಾಡುವಂಥದ್ದು ಎದಕ್ ಮಾಡಾಕತ್ತೀವಿ ಅಂದ್ರೆ ಬರೀ ಆನಂದ ಸುಖ ಅನ್ನುವಂಥದ್ಕೆ ಇಷ್ಟೆಲ್ಲ ಬಡ್ದಾಡಕತ್ತೀವಿ. ಆದ್ರೆ ನಿಜವಾಗಿ ಆನಂದ ಐತೇನಂದ್ರ ಅಲ್ಲಪ್ಪ. ಆರು ನಾನೆಂದು ವಿಚಾರಿಸು ವಿಷಮ. ಎಷ್ಟು ಮನಸ್ಸು ಮಾಯಾಗ ಒಳಗಾಗ್ತದೆ, ಎಷ್ಟು ಕ್ಷಣಿಕವಾಗಿರುವಂತ ಬದುಕನ್ನ ನಿತ್ಯ ಅಂತ ಮಾಡ್ತದಲ್ಲ. ಇದು ಎಂತ ಹಿರಿ ಮಾಯರಿ, ದೊಡ್ಡ ಮಾಯರಿ ಇದು. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಈ ಭೂಮಿ ಬಿಟ್ಟು ಯಾವಾಗ ಈ ಶರೀರ ಬಿದ್ದ್ಬಿಡ್ತದ ಗೊತ್ತಿಲ್ಲ. ಆದ್ರೂ ಕೂಡ ಕ್ಷಣಿಕವಾಗಿರುವಂತ ಈ ಏನು ಜೀವನ, ಏನು ಈ ಜಗತ್ತನ್ನ ಸತ್ಯ ಅಂತ ನಂಬ್ಕೊಂಡು ಹೋಯೋದಲ್ಲ, ಇದೆಂತ ಮಾಯರಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ಆನಂದವನ್ನ ಬಯಸಿ ಬಿಟ್ಟು ಬೇರೆ ಬೇರೆ ಯೋಗ, ಹಠ ಯೋಗಾದಿಗಳಲ್ಲಿ ಮಾಡಕ್ ಹೋದ್ರ ಅದರ ಫಲ ಅನಿತ್ಯದಿಂದ ಕೂಡಿದ. ಸುಮ್ಮನೆ ಜನ್ಮವನ್ನ ಹಾಳು ಮಾಡ್ಕೋಬೇಡಪ್ಪ. ಎಷ್ಟೋ ಜನ್ಮದಲ್ಲಿ ಹಿಂಗ ಹಾಳು ಮಾಡ್ಕೊಂತ ಬಂದಿದಿ, ಇವಾಗ ಪಡ್ಕೋ. ಅದಕ್ಕೆ ಹಿಂದಿನ ಪದ್ಧತಿಯಲ್ಲಿ ಹೋಗಿದಾವ್, ಪಡೆಯುವುದಾಗದು ನಿಜ ಸುಖವ ತನ್ನ ತಾನೆಡೆಬಿಡದ ಅರಯ್ಯಲರಿಯದ ಆತನಿಗೆ ಅಂತ ಹೇಳಿದ್ದಾರೆ. ಹಿಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ನೀವು ಯಾವಾಗ್ಲೂ ಆನಂದವಾಗಿ ಇರ್ಬೇಕಾದ್ರ ಜ್ಞಾನ ಯೋಗದಿಂದ ನೀವು ಆ ಸ್ಥಿತಿಯಲ್ಲಿ ಇರುವಂಥದ್ದು ಬಹಳ ಯೋಗ್ಯ. ಅದೇ ಮುಖ್ಯವಾಗಿರುವಂಥದ್ದು ಇಲ್ಲಿ ಕೂಡ ಹೇಳ್ತಾರ. ಒಂದೇ ನೋಡಿ ನೋಡೋಣ ನಾವು. ಈಗ ಆನಂದವನ್ನ ಪ್ರಕಟ ಮಾಡುವಂತ ಯೋಗ ಯಾವುದೈತೆ ಅನ್ನುವಂತ ಪ್ರಶ್ನೆ. ಆನಂದವನ್ನ ಪ್ರಕಟ ಮಾಡುವಂತ ಯೋಗ, ಇದರಲ್ಲಿ ಜ್ಞಾನ ಯೋಗದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ಕೊಂತ ಬರ್ತಾರ. ನಾವು ಯೋಗಗಳಂದ್ಗಳೇನ ನಮ್ಮ ಮಾಮೂಲಿ ಹೇಳ್ತೀವಿ, ಕೈ ಬಗ್ಸೋದು, ಮೈ ಬಗ್ಸೋದು, ಇವೆಲ್ಲ ನಮ್ಮ ಶರೀರ. ಯಾಕಂದ್ರೆ ಶರೀರ ನಾನು ಅಂದಾಗ ಇವೆಲ್ಲರೂ ಯೋಗಗಳು ಮಾಡ್ಬೇಕಾಗ್ತದೆ. ಆದ್ರೆ ಇಲ್ಲಿ ಇದು ಜ್ಞಾನ ಯೋಗದಲ್ಲಿ ಎಂತ ಯೋಗ ನೋಡ್ರಿ. ಅದು ಯಾವುದು? ಯಾಕಂತಂದ್ರ ತನುಭಾವ ಬಳಿಯ ದುಃಖದ ಕೇಳಿ, ಶರೀರ ನಾನಲ್ಲ, ನಂದೂ ಅಲ್ಲ, ಪಂಚಭೂತದಿಂದ ಆದಂತ ಶರೀರ. ಇಲ್ಲಿ ಕೆಲವು ವಿಚಾರಗಳನ್ನ, ಯೋಗ ಅಂದ್ರೆ ಏನು, ಜ್ಞಾನ ಯೋಗದಲ್ಲಿ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ, ಆನಂದವನ್ನ ಪ್ರಕಟ ಮಾಡುವಂತ ಯೋಗ ಯಾವುದು, ನಾವ್ ಹೆಂಗ್ ಮಾಡ್ಬೇಕ್ರಿ, ಇದ್ರಾಗ ಎಂತ ಯೋಗಗಳದಾವ್ರಿ ಅಂತ ವಿಚಾರ ಅಲ್ಲಿ ಪ್ರಶ್ನೆ ಬಂದಾಗ ಅವ್ರು ಇದಕ್ಕೆ ಹೇಳ್ತಾರ, ಮನದೋಳು ನೋಡ್ರಿ ನಿಜವಾದ ಯೋಗಗಳು ಏನ್ ಸುಮ್ಮ ಕುಂತ ನಾವ್ ಚಿಂತನೆ ಮಾಡುವಂತದ್ದು ಅಷ್ಟೇ ನೋಡ್ರಿ. ಅದಕ್ಕೆ ಇದನ್ನೇ ಕೇಳಿದಂಥದ್ದು ಮೈತ್ರಾದೇವಿ, ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನತ ನಿಜ ಸುಖದವಳ ಆನಿರುತ್ತಿರುಪ ಇತಕ್ಕಿದೆ ಮತ ಅನ್ನವಿಲ್ಲೆಂದೆನಿಪ ಸದ್ಗತಿಯನ್ನೇ ಪೇಳೆನಾಗ ಅಮಳಾತ್ಮ. ಅಯ್ಯೋ ಅದು ಮಾಡಿ ಇದು ಮಾಡ ಅನ್ಬೇಡ ಗುರುಗಳು. ಯಾಕಂದ್ರೆ ಗಂಡನಲ್ಲಿ ಗುರುಭಾವ ಮಾಡಿದಂತ ಮೈತ್ರಾದೇವಿ. ಸಾಮಾನ್ಯವಾಗಿ ಮನ್ಯಾಗ ಬಹಳಷ್ಟು ಬಲ್ಲವ್ರು ಇರ್ತಾರ, ತತ್ವವನ್ನ ತಿಳ್ಕೊಂಡಂತ ಇರ್ತಾರ, ಮಹಾತ್ಮರು ಇರ್ತಾರೆ, ಎಲ್ಲ ಕಡೆನೂ ಇರ್ತಾರ. ಆದ್ರ ಮನೆಯಲ್ಲಿ ಆಗ್ಲಿ ಕುಟುಂಬದಲ್ಲೇ ಆಗ್ಲಿ ಅಲ್ಲಿ ಸ್ವಲ್ಪ ಮೋಸ ಆಗ್ತದ. ಇವ್ರೇನು ಗಂಡ ಏನ್ ಜ್ಞಾನಿ ಇರ್ತಾನ, ಈತ ಏನ್ ಹೇಳ್ತಾನ ಅನ್ನುವಂಥದ್ದು. ಹೆಣ್ತಿನೇ ಜ್ಞಾನಿ ಇದ್ಳು ಅಂದ್ರ ಈಕಿ ಏನ್ ಹೇಳ್ತಾಳಂತ ಗಂಡಗ ಒಂದು ಅಸಡ್ಡೆ ಭಾವ ಬರ್ತದ. ಮತ್ತೆ ಗಂಡ ಇದ್ನಂದ್ರೆ ಹೆಂಡತಿಗೆ ಈತ ಏನ್ ಹೇಳ್ತಾನ ಅನ್ನುವಂತ ಒಂದು ಅಸಡ್ಡೆ ಭಾವ ಬರ್ತದ. ಆಮೇಲೆ ಮಕ್ಕಳೇ ಜ್ಞಾನಿಗಳು ಇದ್ರೂ ಇರ್ಬಹುದು, ಯಾರಾದ್ರೂ ಇರ್ಬೋದು ಬಂಧು ಬಳದಾಗ. ಅಲ್ಲಿ ಕೆಲವೊಂದ್ಸಲ ಮೋಸ ನಡೀತದ. ಯಾರೇ ಇರ್ಲಿ, ನಿಮಿತ್ತಕ್ಕೆ ಮಾತ್ರ ನಾವು ಸಂತೆಗ್ ಬಂದಿವಲ್ಲ, ಎಲ್ರು ಸೇರಿ ಬಿಟ್ಟಿವಲ್ಲ. ಈಗ ಯಾರು ಗಂಡ ಹೆಂಡತಿ ಅಂದ್ರೂ ಅಷ್ಟೇ, ಮಕ್ಕಳು ಮರಿಗಳಂದ್ರು ಅಷ್ಟೇನೆ. ಆದ್ರೆ ಶರೀರ ಇರುವ ಮಟ್ಟ ನಾವೆಲ್ಲ ಸೇರಿರ್ತೀವಿ. ಹೋದ್ಮೇಲೆ ಅವ್ರ್ಯಾರು ನಾವ್ಯಾರು, ಮುಂದೆ ಮತ್ತೆ ಕೂಡಂಗಿಲ್ಲ, ಅವ್ರು ನಮಗ್ ಭೇಟಿನೂ ಆಗಂಗಿಲ್ಲ. ಭೇಟಿ ಆದ್ರೂ ಕೂಡ ಅವ್ರ ಯಾವ ಜನ್ಮ ಇರ್ತದೋ, ನಮ್ದು ಯಾವ ಜನ್ಮ ಇರ್ತದೋ, ಯಾವ್ಯಾವ ರೂಪದಾಗ ಅವ್ರು ಇರ್ತಾರೋ ನಮಗೂ ಗೊತ್ತಿರಂಗಿಲ್ಲಲ್ಲ. ಇಲ್ಲಿ ಮಹಾತ್ಮರು ಹೇಳ್ತಾರ. ಯಾಕಂತಂದ್ರ ಆ ಮನೆಯಲ್ಲಿ ಇರುವಂತದ್ದು ಈ ಸದ್ಯಕ್ಕೂ ಕೂಡಿವಿ. ಆದ್ರೂ ನಮ್ಮ ಮನೆಯಲ್ಲಿ ಇರುವಂತ ಒಬ್ಬ ಗಂಡನೇ ತತ್ವಜ್ಞಾನಿ ಅದಾನ, ಹೆಂಡತಿನೇ ತತ್ವಜ್ಞಾನಿ ಅದಾಳ, ಮಕ್ಕಳೇ ಇದ್ದಾರ ಅನ್ನುವಂತ ಭಾವ ಮಾಡಿ, ಅಲ್ಲಿ ಭಕ್ತಿ ಭಾವ ಮಾಡಿ ವಿಚಾರವನ್ನ ತಗೊಳ್ಳುವಂಥದ್ದು ಅದು ಧೀರತನನೇ.
ಯಾಕಂದ್ರೆ ಭಾವ ಬರಗುಡ್ಸಂಗಿಲ್ಲ ಅದು. ಈ ಇವ್ರೇನು ಅವ್ರೇನು ಅನ್ನಂಗ ಹಾಗೆ ಇಲ್ಲಿ ತಳ್ಳಿ ಬಿಡ್ತದ. ಹಂಗಾಗಿ ಯಾವಾಗ ಮನೆಯಲ್ಲಿ ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಆ ಭಕ್ತಿ ಭಾವ ಮಾಡಿ ಈ ಜ್ಞಾನವನ್ನ ಪಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗಿರ್ತದ. ಇಲ್ಲಿ ಕೂಡ ಏನ್ ಹೇಳ್ತಾರ ಅಂದ್ರೆ, ಮನದೋಳು ಆರಬ್ಧ ಕರ್ಮಾಧೀನದಿಂದಿರದೆ ಜನಿಸುವ ಅಂಗಜ ವಿಕಾರಾದಿ ಗುಣವೆಲ್ಲ ತನಗೆ ವಿಷಯಗಳವ ನರಿವ ಅರಿವೆ ತಾನೆಂಬ ನೆನಹು ಸಂತತ ಒಳಿಯದಿಹುದೇ ಯೋಗ. ನೋಡ್ರಿ, ಇದು ನೋಡ್ರಿ ಯೋಗ. ಯೋಗ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಜ್ಞಾನದ ಯೋಗದಲ್ಲಿ ಏನ್ ಹೇಳ್ತಾ ಇದ್ದಾರ ಅಂದ್ರೆ, ಮನದೊಳ ಆರಬ್ಧ. ಈ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಎಲ್ಲಿರ್ತದ ಅಂದ್ರೆ ಈ ಮನಸ್ಸಿನಲ್ಲಿ. ಯಾಕಂದ್ರ ಮನಸ್ಸು ಎಲ್ಲಿರ್ತದ ಅಲ್ಲೇ ಸುಖ ದುಃಖ ಇರೋಂಥದ್ದು. ಮನಸ್ಸೇ ಇರ್ಲಿಲ್ಲ ಅಂದ್ರೆ ಸುಖ ದುಃಖ ನಮಗ್ ಇರ್ತದೇನ್ರಿ? ಇಲ್ವೇ ಇಲ್ಲ. ಯಾಕೆ ಅಂದ್ರೆ ನಿದ್ರೆ ಒಳಗ್ ಮನಸ್ಸಿಲ್ಲ, ಸುಖ ದುಃಖ ಇಲ್ಲ ಅಲ್ಲಿ. ಮತ್ತೆ ಜಾಗ್ರದಲ್ಲಿ ಮನಸ್ಸು ಬಂದ್ಬಿಡ್ತದ, ಸುಖ ದುಃಖ ಇರ್ತದ. ಮನಸ್ಸು ಎಲ್ಲಿರ್ತದ ಅಲ್ಲಿ ಸುಖ ದುಃಖ. ನಾವೇನ್ ಬಯಸ್ತೀವಿ, ಬಯಸ್ತೇ ಇರುವಂತದ್ದು ಸಿಕ್ಕರೆ ಸುಖ ಆಗ್ತದ, ಬಯಸ್ತೇ ಇರುವಂತ ಬಯಸಿದ ವಸ್ತು ಸಿಗದೆ ಇದ್ದಾಗ ದುಃಖ ಆಗ್ತದ. ಹಂಗಾಗಿ ಮನಸ್ಸಿನಲ್ಲಿ ಪ್ರಾರಬ್ಧ ಕರ್ಮ ಮೂಲಕ ಈಗ ಬೇಕಾದಷ್ಟು ಸಂಪತ್ತು ನಾವ್ ಹೇಳ್ತೀವಿ, ಪ್ರಾರಬ್ಧದ ಮೂಲಕ ನಮ್ಮಲ್ಲಿ ಸಂಪತ್ತು ಸಿಕ್ಕಿತು ಮಾಡ್ತು ಅನ್ನುವಂಥದಕ್ಕಿಂತ ಹೆಚ್ಚಿನ ಒಂದು ವಿಚಾರ ಅಂದ್ರೆ ಏನು, ಇಲ್ಲಿ ಸೂಕ್ಷ್ಮವಾಗಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಪ್ರಾರಬ್ಧ ಕರ್ಮಗಳು ಇರ್ತಾವಲ್ಲ. ಈ ಪ್ರಾರಬ್ಧ ಕರ್ಮ ನಮ್ಮ ಈ ಸದ್ಗುಣಗಳು, ಸತ್ ವಿಚಾರಗಳು, ಈ ವಿಚಾರಗಳು ನಮ್ಮಲ್ಲಿ ಆ ಹಿಂದಿನ ಸಂಸ್ಕಾರ, ಪುಣ್ಯದ ಸಂಸ್ಕಾರ ಇತ್ತು ಅಂದಾಗ ನಮ್ಮಲ್ಲಿ ಬರುವಂತ ವಿಚಾರಗಳು ಕೂಡ ಬಹಳಷ್ಟು ಯೋಗ್ಯವಾದಂತ ವಿಚಾರಗಳು ಇರ್ತಾವ ನಮ್ಮಲ್ಲಿ. ಒಂದ್ ವೇಳೆ ಪಾಪದ ಫಲ ಇತ್ತಂದ್ರ ಕೆಟ್ಟ ವಿಚಾರಗಳನ್ನೇ ಬರ್ತಿರ್ತಾವ. ಪ್ರಾರಬ್ಧ, ಇದು ಪ್ರಾರಬ್ಧ ರೂಪವಾಗಿರುವಂತದ್ದು. ಇದೇ ಪ್ರಾರಬ್ಧ ನಮಗ ಈ ಮನಸ್ಸಿನಲ್ಲಿ ಏನೇನ್ ಬಯಸ್ತೀವಿ ಅದು ನಮಗ್ ಸಿಗದೆ ಇದ್ದಾಗ ಇದರಿಂದನೇ ಹಲವಾರು ರೀತಿಯಿಂದ ನಾವು ಕಷ್ಟಕ್ಕೂ ಮತ್ತೆ ಸುಖಕ್ಕೆ ಎಲ್ಲದಕ್ಕೂ ಗುರಿಯಾಗಿರುವಂತದ್ದು ಇದೇ ಪ್ರಾರಬ್ಧ ಕರ್ಮದ ಮೂಲಕನೇ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಮನಸ್ಸಿನಲ್ಲಿ ಪ್ರಾರಬ್ಧ ಕರ್ಮ ಮೂಲಕ ಏನಾಗ್ತದಲ್ಲಿ ಇದು ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೂ ಕೂಡ ಹಿಂದಿನ ಒಂದು ಸಂಸ್ಕಾರನೇ ನಮ್ಗ ಇಲ್ಲಿ ನಮ್ಗ ಏನು ಅದು ಸಪೋರ್ಟ್ ಕೊಡುವಂಥದ್ದು ಯಾವುದಕ್ಕೆ ಆಗಿರ್ಬೋದು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಈ ಕಾಮ ಕ್ರೋಧ ಈ ಅರಿಷಡ್ ವರ್ಗಗಳು ಏನದಾವ ಇವು ವೃತ್ತಿಗಳು ಉದಯ ಆಗ್ತಾವ. ಎದ್ರ ಮೂಲಕ? ಮನಸ್ಸಿನಲ್ಲಿ ಪ್ರಾರಬ್ಧದ ಕರ್ಮದ ಮೂಲಕ. ಈ ಕಾಮ ಕ್ರೋಧ ಯಾವಾಗ ಕಾಮವನ್ನೇ ಯಾವತ್ತು ಕಾಮ ಅಂತಂದಾಗ ಅಪೇಕ್ಷೆ ವಸ್ತುಗಳನ್ನ ಅಪೇಕ್ಷೆ ಮಾಡುವಂಥದ್ದು. ಕಾಮ ಅಂತದ್ದು ಬಯಸುವಂಥದ್ದು. ಯಾವಾಗ ವಸ್ತುಗಳನ್ನ ಅಪೇಕ್ಷೆ ಮಾಡಿದೀವಿ ಅಲ್ಲಿಂದನೇ ಶುರುವಾಯ್ತು ಕ್ರೋಧ, ಲೋಭ. ಅದು ಸಿಗದೆ ಇದ್ರೆ ಕ್ರೋಧ ಆಗುವಂಥದ್ದು, ಸಿಕ್ಕ ಮೇಲೆ ಲೋಭ ಅನ್ನುವಂಥದ್ದು, ಮೋಹ ಅನ್ನುವಂಥದ್ದು, ಸುಖ ಅನ್ನುವಂಥದ್ದು, ದುಃಖ, ಇವೆಲ್ಲ ಶುರುವಾಗ್ತವೆ. ಯಾವಾಗ ಕಾಮ ಅನ್ನುವಂಥದ್ದನ್ನ ಮೊದಲನೇ ಹೊಡೆದು ಹಾಕಿ ಬಿಟ್ಟಾಗ ಉಳಿದು ಬಹಳಷ್ಟು ಕಡಿಮೆ ಆಗಿಬಿಡ್ತಾವ. ಯಾಕ ಬೇಕು ಅನ್ನುವಂಥದ್ದು ಬಯಕೆನೆ ನಮ್ಮಲ್ಲಿ ಇಲ್ಲ ಅಂತಂದಾಗ ಕ್ರೋಧ ಎಲ್ಲಿಂದ ಬಂತು, ಲೋಭ ಎಲ್ಲಿಂದ ಬರ್ತದ, ಮೋಹ ಎಲ್ಲಿಂದ ಬರ್ತದ? ಬರಲ್ಲ. ಅದಕ್ಕೆ ಇವೆಲ್ಲದಕ್ಕೂ ಮೂಲ ಫಸ್ಟ್ ಕಾಮ ಅನ್ನುವಂಥದ್ದನ್ನ ನಾವು ತೆಗೆಯುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಆಸೆ ಹೇಳಿದವನೇ ಈಶೆ ಆಗ್ತಾನಂತ ಹೇಳ್ತಾರಲ್ಲ, ಹೆಂಗ ಈ ರೀತಿಯಾಗಿ ಈ ಪ್ರಾರಬ್ಧದ ಮೂಲಕ ಅರಿಷಡ್ ವರ್ಗಗಳ ಏನ್ ಈ ಭಾವ ಸುಖ ದುಃಖಾದಿಗಳು ಎಲ್ಲಿ ಈ ವೃತ್ತಿಗಳು ಉದಯ ಆಗ್ತಾವ. ಯಾವಾಗ ಈ ವೃತ್ತಿಗಳು ನೋಡ್ರಿ, ಅದಕ್ಕೆ ಯುದ್ಧ, ಕುರುಕ್ಷೇತ್ರ ಯುದ್ಧ ಎಲ್ಲಿ ಇಲ್ಲ ನಮ್ಮೊಳಗಡೆನೆ ಇರುವಂಥದ್ದು ಅನ್ನುವಂಥದ್ದು ಈ ವಿಚಾರದಲ್ಲಿ. ಯಾಕಂದ್ರ ಈ ವೃತ್ತಿಗಳಲ್ಲಿ ಈತ ವ್ಯರ್ಥ, ನಾನ್ ಕಾಮಿ ಅದೀನಿ, ಕ್ರೋಧಿ ಅದೀನಿ, ಸುಖಿ ಅದೀನಿ, ನಾ ದುಃಖಿ ಅದೀನಿ ಅನ್ನುವಂತ ಭಾವದಲ್ಲಿ ವ್ಯರ್ಥ ಅಂತಂದ್ರ ಅದು ಜೀವ ಭಾವ ಆಗ್ತದೆ. ಇವೇನ ನಮ್ಮ ಭಾವನೆಗಳೇನು ಅದಾವ ಇಲ್ಲಿ, ನಾ ಸುಖಿ ಅದೀನಿ, ನಾ ದುಃಖಿ ಅದೀನಿ, ನಾನು ಹಂಗದೀನಿ ಹಿಂಗದೀನಿ ಅಂತ ಅನ್ನುವಂಥ ಭಾವದಲ್ಲಿ ನಾವು ಬೆರ್ತಿ ಬಿಟ್ಟಾಗ ಅದು ಜೀವ ಭಾವ ಆಗಿಬಿಡ್ತದೆ. ಆದ್ರ ಇದನ್ನ ಸಾಕ್ಷಿ ರೂಪವಾಗಿ ನೋಡುವಂಥದ್ದು, ಇದ್ರಿಟ್ಟು ನೋಡುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಇವು ಆದ್ರೂ ಕೂಡ ಕಾಮ ಕ್ರೋಧ ಈ ಮೋಹ ಲೋಭ ಇವೆಲ್ಲ ಒಂದೇ ಸಲಕ್ಕೆ ಬರ್ತವೆ. ಒಂದೇ ಸಲಕ್ಕೆ ಬರ್ತವೇನಂತಂದ್ರೆ ಇಲ್ಲ, ಒಂದು ಬಿಟ್ಟು ಒಂದು ವೃತ್ತಿಗಳು ಬರುವಂಥವು. ಒಂದ್ರೊಳಗೆ ಮತ್ತೆ ಒಂದ್ರಾಗ ಹೊಂದಿಲ್ಲ. ಇವ್ಯಾವ, ಯಾಕಂದ್ರೆ ಈ ವೃತ್ತಿಗಳು ಹೆಂಗದಾವ ಅಂದ್ರೆ ಒಂದ್ರೊಳಗೆ ಒಂದಿಲ್ಲ. ಇವ್ ಯಾವ ರೀತಿ ಅಂತಂದ್ರ, ಒಂದು ಕಾಮ ಇದ್ದಾಗ ಅಲ್ಲಿ ಕ್ರೋಧ ಇರಂಗಿಲ್ಲ, ಕ್ರೋಧ ಇದ್ದಾಗ ಲೋಭ ಇರಂಗಿಲ್ಲ, ಲೋಭ ಇದ್ದಾಗ
ಮೋಹ ಇರಂಗಿಲ್ಲ. ಹಿಂಗೆ ಒಂದು ವೃತ್ತಿ ಹೋಯ್ತಂದ್ರೆ ಇನ್ನೊಂದು ಬರುವಂಥದ್ದು, ಇನ್ನೊಂದು. ಅದಕ್ಕೆ ಈಗ ಜಾಗರಣದೊಳು ಕನಸಿನೊಳು ನಿದ್ರೆಯೋಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಹಾಗೂ ಹೋಗಿ ನೋಳಗಲ್ಲದನುಪಮಾನಂದ ಸುಧಾ ಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ ಬೊಮ್ಮವನರಿವೆನೆಂದು ಬಳಲುವರೋ ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು. ಎಷ್ಟು ಜಾಗರಣ, ಸ್ವಪ್ನ, ಸುಸುಪ್ತಿ ಈ ಮೂರು ಒಂದೇ ಸಲ ಬರ್ತವೆ ನಮ್ಗೆ. ಜಾಗರಣದಾಗ ಕನಸಿಲ್ಲ, ಕನಸಿನೊಳಗ ನಿದ್ರೆ ಇಲ್ಲ. ಈ ಒಂದ್ರೊಳಗೊಂದಿಲ್ಲ. ಜಾಗರಣ ಹೋಯ್ತು ಅಂದಾಗ ಸ್ವಪ್ನ ಬರ್ತದೆ, ಸ್ವಪ್ನ ಹೋಯ್ತು ಅಂದಾಗ ಸುಸುಪ್ತಿ ಬರ್ತದೆ. ಆದ್ರ ಈ ಮೂರನ್ನ ಅರಿಯುವಂಥವನು ನೀನೇ ಇದೆ. ಅದಕ್ಕೆ ಇಲ್ಲಿ ಕೂಡ ಒಂದು ಹೋಗದ್ರಾಗ ಇನ್ನೊಂದು ಬರುವಂಥದ್ದು. ಕಾಮಾಕಾರ ವೃತ್ತಿ ಇದ್ದಾಗ ಅಲ್ಲಿ ಕ್ರೋಧಾಕಾರ ವೃತ್ತಿ ಇರಂಗಿಲ್ಲ, ಅಭಾವ ಆಗಿರ್ತದೆ. ಕ್ರೋಧಾಕಾರ ವೃತ್ತಿ ಇದ್ದಾಗ ಮತ್ತೆ ಈ ಮೋಹಾಕಾರ ಇಂಥವೆಲ್ಲ ಒಂದು ವೃತ್ತಿ ಒಳಗೆ ಒಂದು ಇರಂಗಿಲ್ಲ. ಇವು ಯಾಕಂದ್ರ ಇವಿರುವಂಥದ್ದು ಈಗ ಒಂದು ಹೋಗೋದು ಒಂದು ಹೋಗೋದು ಒಂದು. ಆದ್ರ ಇವೆಲ್ಲಕ್ಕೂ ನೀನೇ ಸಾಕ್ಷಿಯಾಗಿರ್ತೀವಿ. ಇಂಥದನ್ನ ಸೂಕ್ಷ್ಮವಾಗಿ ನೀನು ಅರ್ಥಕೊಳ್ಬೇಕು ಅಂತ ಹೇಳ್ತಾರೆ ಮಹಾತ್ಮರು. ನಮಗ್ ಗೊತ್ತಾಗ್ತದ ನಮ್ಮ ಮನಸ್ಸಿನಲ್ಲಿ ಏನೇನು ಗೊಂದಲಗಳು ಆಗ್ತಾವ ಅನ್ನೋದು ಎಲ್ಲರಿಗೂ. ಅದಕ್ಕೆ ಮನವರಿಯದ ಕಳ್ಳತನವಿಲ್ಲವಲ್ಲ, ಎಲ್ಲವನ್ನ ತಿಳ್ಕೊಳ್ತದ. ನಮ್ಮ ಮನಸ್ಸಿನಲ್ಲಿ ಏನ ನಾವು ಆಪೇಕ್ಷೆ ಮಾಡುವಂಥದ್ದು, ಕ್ರೋಧ ಮಾಡುವಂಥದ್ದು, ನನಗ್ ಸಿಟ್ಟು ಬಂದ್ರೆ ನೋಡ್ಬಾರ್ದು, ನಾನಂತ ಸಿಟ್ಟಿನ ಮನುಷ್ಯರಿ ಅಂತ ಹೇಳ್ತೀವಿ. ಅಂತ ಒಂದು ಇದ್ರ ಮನುಷ್ಯರ್ ನಾವ್ ಹೇಳ್ತೀವಲ್ಲ, ಹೆಂಗ ಇಲ್ಲಿ ಕೂಡ ಎಲ್ಲ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಲೋಭ ಇವೆಲ್ಲವಕ್ಕೂ ಸಾಕ್ಷಿಯಾಗಿರುವಂಥ ಸ್ವರೂಪ ನಿತ್ಯ ಪ್ರತ್ಯೇಗಾತ್ಮನೇ ನಾನು ಅನ್ನುವಂಥ ಸ್ವರೂಪದ ಒಂದು ವೃತ್ತಿಯನ್ನ ಮಾಡ್ತಾ ಇರ್ಬೇಕಾಗ್ತದೆ. ನಮ್ಮಲ್ಲೇ ಬೇರೆ ಹೊರಗ ವೃತ್ತಿ ಹೋಗಂಗಿಲ್ಲ. ಇಲ್ಲಿ ನಮ್ಮೊಳಗಡೆ ನಾವು ಇಳಿಬೇಕು, ನಮ್ಮಲ್ಲೇ ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ನಡೆಯುವಂತ ಏನ್ ವಿಚಾರಗಳು ಅದಾವ ಇವಕ್ಕೆ ಸಾಕ್ಷಿ ರೂಪವಾಗಿ ನಾವು ನೋಡ್ಬೇಕು. ಇದು ಹೆಂಗ್ ನೋಡ್ಬೇಕಂದ್ರ ಸಾಕ್ಷಿ ನಿತ್ಯ ಪ್ರತ್ಯೇಗಾತ್ಮನೇ ನಾನನ್ನುವಂಥ ಸ್ವರೂಪಾಕಾರ ವೃತ್ತಿಯನ್ನ ಮಾಡ್ತಾ ಇರ್ಬೇಕು. ಇವೆಲ್ಲವೂ ನನ್ನಿಂದ ತಿಳಿಸಿಕೊಡ್ತಾವ, ಇವು ನಾನಾಗಲ್ಲ. ಇವೆಲ್ಲ ತಿಳಿಯುವಂತ ಸ್ವರೂಪ ನಂದೈತೆ. ನಾನು ಹೇಗಿದ್ದೀನಿ? ಪ್ರತ್ಯೇಗಾತ್ಮ ಸ್ವರೂಪ ಇದ್ದೀನಿ. ನಾನು ಇವು ಯಾವ್ದ್ರಾಗ ಬೆರ್ತಿಲ್ಲ. ಇವು ಬೇರೆ ಯಾವ್ದು ವಿಚಾರ ಇಲ್ಲ. ನೋಡ್ರಿ, ನಮ್ಮೊಳಗ ನಾವ್ ಇದನ್ನ ಚಿಂತನೆ ಮಾಡ್ತಾನೆ ಇರ್ಬೇಕಿದು. ಅದಕ್ಕ ಇದು ಕೂಡ ಷಟ್ ಸಮಾಧಿಗಳಲ್ಲಿ ಅಂತರ್ದೃಶ್ಯಾನ್ವಿದ್ದ ಸವಿಕಲ್ಪ ಸಮಾಧಿ ಅಂತ ಅನ್ಸ್ಕೊಳ್ತದೆ. ಇದು ಅಂದ್ರೆ ಒಳಗಡೆ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂತ ಸ್ವರೂಪ ನಾನಿದ್ದೀನಿ. ಸಾಕ್ಷಿ ಪ್ರತ್ಯೇಗಾತ್ಮ ನೋಡ್ರಿ, ಈ ಆಕಾರ ವೃತ್ತಿಯನ್ನು ಪ್ರತ್ಯೇಗಾತ್ಮ ಸ್ವರೂಪ ನಾನಿದ್ದೀನಿ ಅನ್ನುವಂಥ ವೃತ್ತಿ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಇತ್ತು. ನೋಡ್ರಿ, ಅದಕ್ಕೆ ಹೇಳ್ತ ಗುಳಿಗೆ ಡಾಕ್ಟರ್ ಕೊಟ್ಟಗಳನ್ನೇ ತಲೆದಿಂಬ್ ಬಿಟ್ಕೊಂಡು ಮನಗಿದ್ರ ವಾಸಿ ಆಗ್ತದೇನ್ರಿ? ನಾವ್ ತಗೊಳ್ಬೇಕಾಗ್ತದ. ಅವ್ರು ಹೆಂಗ್ ಹೇಳಿದಾರ, ಇಷ್ಟಪಟ್ಟು ಯಾರು ಗುಳಿಗೆ ತಗೊಳಂಗಿಲ್ಲ. ರೋಗ ಬಂದಿದೆ, ಕಷ್ಟ ಆಗಕತ್ತದ ಅಂತ ತಗೊಳ್ತೀವಿ ನಾವು ಗುಳಿಗೆ. ಯಾರನ್ನ ಸಿಹಿ ಆದಂತ ತಗೊಳ್ತೀವಿ ಗುಳಿಗೆ, ಸಿಹಿ ಅಂತ ತಗೊಳಂಗಿಲ್ಲ. ಕಹಿ ಆದಂತ ತಗೊಳ್ತೀವಿ, ಹೆಂಗಾರ ಮಾಡಿ ರೋಗ ವಾಸಿ ಆಯ್ತು ಆದ್ರೂ ಸಾಕಪ್ಪ ಅಂದಿರ್ತೀವಲ್ಲ. ಅದ್ರಂಗ ಸದ್ಗುರು ಹೇಳಿದಂತ ವಾಕ್ಯವನ್ನ ಬಹಳ ಶ್ರದ್ಧೆಯಿಂದ ಅವನ್ನ ತಗೊಂಡು ಅದನ್ನೇ ಮೆಲುಕು ಹಾಕುವಂಥದ್ದು, ಅದನ್ನೇ ಚಿಂತನ ಮಾಡುವಂಥದ್ದು. ಈಗ ಹಸುಗಳು ಹೊರಗಡೆ ತಿಂದು ಬಂದು ಮನ್ಯಾಗ ಕುಂತ್ಕೊಂಡು ಚೆನ್ನಾಗಿ ಮನ್ಯಾಗ ಅವು ಏನಂದ್ರ ಕಟ್ತಾರ ನೋಡ್ರಿ. ಕಟ್ಟಿದ್ಮೇಲೆ ರಾತ್ರಿ ಬಂದ ಮೇಲೆ ಕಟ್ತಾರಲ್ಲ, ಕಟ್ಟಿದ್ಮೇಲೆ ತಿಂದದ್ದನ್ನ ಮೆಲುಕು ಹಾಕ್ತಾ ಇರ್ತದ ಖುಷಿಯಾಗಿ ಅಲ್ಲ. ಅದೇ ರೀತಿ ಕೂಡ ಗುರು ಹೇಳಿದಂತ ವಾಕ್ಯವನ್ನ ನಮ್ಮೊಳಗಡೆ ಅದನ್ನ ಚಿಂತನೆ ಮಾಡ್ತಾ 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 ಇರುವಂಥದ್ದು. ಈ ರೀತಿ ಪ್ರತ್ಯೇಗಾತ್ಮ ಸ್ವರೂಪ ನಾನಿದ್ದೀನಿ. ನಾವು ವಿಚಾರ ಮಾಡೋ ಪ್ರತಿಯೊಂದಕ್ಕೂ ನಾನು ಸಾಕ್ಷಿ ರೂಪವಾಗಿದ್ದೀನಿ. ನನ್ನನ್ನು ಅರಿಯುವಂತ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ. ಎಲ್ಲವನ್ನ ಅರಿಯುವಂತ ಸ್ವರೂಪ ನಿನ್ನ ಸ್ವರೂಪ ಐತೆ. ಅದಕ್ಕ ಈ ಪ್ರತ್ಯೇಗಾತ್ಮ ಒಂದು ಸ್ವರೂಪದ ವೃತ್ತಿಯನ್ನು ಯಾವಾಗ್ಲೂ ಅದ್ರ ಬಗ್ಗೆ ಆ ವೃತ್ತಿ ಬಗ್ಗೆ ಚಿಂತನೆ ಮಾಡ್ತಾ ಇರೋದ್ರಿಂದ ಇದು ಕೂಡ ಯೋಗ ಅಂತ ಎಸ್ಕೊಳ್ತದೆ. ಈ ಯೋಗ ಹೆಂಗೈತೆ ಅಂತಂದ್ರ, ಈ ಯೋಗ
ಏನ್ ಆಯಾಸವಿಲ್ದೆ ನೀ ಕೆಲ್ಸದೆಲ್ಲ ಬಿಟ್ಟು ಕೂಡ ಅಂತ ಹೇಳಿಲ್ಲ ಇಲ್ಲಿ. ಅದಕ್ಕೆ ನಮ್ಗ ಈ ಎಷ್ಟು ಎಲ್ಲಾ ತರದ ಜನರಿಗೆ ಬಹಳ ಸುಲಭದ ಬ್ರಹ್ಮಜ್ಞಾನ. ಇಲ್ಲಿ ಮನಸ್ಸು ಒಂದ್ ಇಟ್ಕೋಬೇಕು ನೋಡ್ರಿ, ಮುಖ್ಯವಾಗಿರುವಂತದ್ದು ಮನಸ್ಸು. ಯಾಕಂದ್ರೆ ಇದು ಈ ಯೋಗ ಹೆಂಗಂದ್ರ ಆಯಾಸವಿಲ್ಲದ ಸಹಜವಾಗಿ ಈ ನಾವು ಈ ತರ ಚಿಂತನೆ ಮಾಡ್ತಾ ಮಾಡ್ತಾ ಸ್ವರೂಪ ಆನಂದವನ್ನ ನಾವು ಅಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಅದ. ಇದೇ ರೀತಿ ಸದ್ಗುರು ಹೇಳಿದಂತ ವಾಕ್ಯಗಳನ್ನ ನಾವು ಚಿಂತನೆ ಮಾಡ್ತಾ 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 ಹೋದ್ರೆ ಸ್ವರೂಪ. ಯಾಕಂದ್ರ ಹನಿ ಹನಿಗೂ ಇದು ಯಾಕ್ರಿ ಅಲ್ಲರಿ ಯಾವಾಗ ಹೇಳಿದ್ರು ಇದೇ ಹೇಳ್ತಾರಲ್ರಿ, ಕೆಲವ್ರು ಕೇಳ್ತಿರ್ತಾರ. ಇಲ್ರಿ ಅವಾಗನು ಇದೇ ವಿಚಾರ ಹೇಳಿದ್ರು, ಈಗನು ಇದೇ ವಿಚಾರ ಹೇಳಿದ್ರು, ಸ್ವಲ್ಪ ಬ್ಯಾರೆ ಬೇರೆ ಹೇಳ್ಬೇಕ್ರಿ. ಮತ್ ಉಂಡದ್ದೇ ಯಾಕೆ ಉಣ್ತಿದೆ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾಕೆ ಹೇಳ್ತಾರೆ, ಇದು ಉದ್ದೇಶ ಏನು ಅಂದ್ರ, ಹನಿ 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 ಗೂಡಿದ್ರೇನೆ ಒಂದು ಹಳ್ಳ ಆಗ್ತದ, ಒಂದೊಂದ್ ಕಾಳು ಕೂಡಿದ್ರೆ ಒಂದ್ ಕ್ವಿಂಟಲ್ ಜೋಳ ಆಗ್ತದಲ್ಲ. ಅದ್ರಾಗ ಪ್ರತಿ ದಿವಸ ಇಷ್ಟು ಕೇಳಿದ್ಮೇಲೆ ಇಷ್ಟು ನಿನ್ಗೇನು ಅಳವಡ್ತದೇನು ವಾಕ್ಯಗಳು ಹತ್ತುತ್ತವೆ ನಿನಗ? ಒಂದ್ ದಿವ್ಸ ಒಂದ್ ಇಷ್ಟಿಷ್ಟಿಷ್ಟಿಷ್ಟಿಷ್ಟು ಇದೇ ವಾಕ್ಯವನ್ನು ಕೇಳಿ 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 ನಿನಗ ಅದು ದೃಢ ಆಗುವಂಥದ್ದು ಅಜ್ಞಾನ, ಸುಮ್ನೆ ಅಲ್ಲ ಅದು. ಅದಕ್ಕ ಇಲ್ಲಿ ಕೂಡ ಏನಾಗ್ತದ, ಈ ರೀತಿ ನಿನಗ ಸಹಜವಾದ ಸ್ವರೂಪ ಆನಂದವನ್ನ ಅಲ್ಲಿ ಏನಾಗ್ತದ, ಆ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳುವಂಥದ್ದು. ಈಗ ಎರಡನೇ ನುಡಿಯಲ್ಲಿ ಏನ್ ಹೇಳ್ತಾರ, ಈ ಅದ್ವಯವಾಗಿರುವಂಥದ್ದು ನಿತ್ಯ ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮವೇ ತಾನು ಅನ್ನುವಂಥದ್ದನ್ನ ಮರೆಯದೇ ಇರುವಂಥದ್ದು. ಅದಕ್ಕ ಯಾಜ್ಞವಲ್ಕರು ಫಸ್ಟ್ ಹೇಳಿದಾರ, ನಾವ್ ಅರ್ಥ ಮಾಡ್ಕೋಬೇಕು. ಯಾಕಂದ್ರ ನಮ್ಗಿದು ಯಾವಾಗ ಬಹಳ ಖುಷಿ ಇಷ್ಟ ಆಗ್ತದಂತಂದ್ರ, ನಾವ್ ಈ ಜ್ಞಾನ ಯಾವಾಗ ನಮ್ಗೆ ಸ್ವೀಕಾರ ಮಾಡಕ್ ಮನಸ್ಸು ಬಹಳ ಚಂದ ಅನಿಸ್ತಂದ್ರ, ಅವು ಮಾಡಿ ಕರ್ಮಗಳನ್ನ ಮಾಡಿ 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 ಉಪಾಸನೆ ಕರ್ಮ ಮಾಡಿ 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 ಸಾಕಾಗಿ ತಲೆ ಕೆಟ್ಟಿರ್ಬೇಕು. ಜನ್ಮ ಜನ್ಮಾಂತರ ಅವೇ ಮಾಡ್ಕೊಂತ ಬಂದೀವಿ ನಾವು, ಒಂದಲ್ಲ ಎರಡಲ್ಲ. ಏನಾರ ಒಂದ್ ಕರ್ಮ ಮಾಡೋ ಎಷ್ಟು ಕಷ್ಟ ಐತಿ ಹೇಳ್ರಿ, ಬಹಳಷ್ಟು ಕಷ್ಟ. ಏನ್ರಿ ಏನ್ ಮಾಡಿದ್ರನ್ನ ಅಷ್ಟೇ ಅದ. ಹೇಳ್ತೀವಿ, 1 ತಿಂಗಳು ಉಪವಾಸ ಇರ್ತೀವಿ, ಎಷ್ಟು ದಿವಸ ಇರ್ತೀವ್ರಿ, ಮಾಡ್ಬಾರ್ದಂತಲ್ಲ, ಯಾತಕ ನಾವ್ ತಿಳ್ಕೊಂಡ್ ಮಾಡ್ಬೇಕಾಗ್ತದೆ. ಪ್ರತಿಯೊಂದಾಗ್ಲಿ 1 ತಿಂಗಳು ಪ್ರತಿ ವರ್ಷ ಉಪವಾಸ ಇದ್ದವರು 40-50 ವಯಸ್ಸಾಗ್ಯದ್ರಿ, ನಮ್ಗೆ ಉಪವಾಸ ಇರಕ್ಕೆ ಆಗಂಗಿಲ್ಲ ಅಂತ ಹೇಳ್ತೀವಿ. ಬ್ಯಾಸರ ಬಂತಲ್ಲ ಕರ್ಮ, ಎಷ್ಟು ಮಾಡಿದ್ರ ಕರ್ಮಗಳು ಬ್ಯಾಸರ ಬರ್ತಾವಲ್ಲ. ಇದು ಜ್ಞಾನ ನೋಡ್ರಿ ಎಷ್ಟು ಅದ್ಭುತ ಐತೆ. ಅದಕ್ಕ ಇಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮವೇ ತಾನೆಂದು ಸದ್ಗುರು. ಅದಕ್ಕ ಯಾಜ್ಞವಲ್ಕರು ಒಂದ್ ಮಾತು ಹೇಳ್ತಾರ, ಮೈತ್ರೇದೇವಿ ಕೇಳ್ತೀನಿ ಇದನ್ನೇ ಕೇಳ್ತೀನಿ ಅಂದ್ರು. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೆ ಸುಕೃತಿ ಪೇಳುವೆನ್ನು ಕೇಳು ಎಂದು ಭಿನ್ನಯಿಸಿ ವಂದಿಸಿ ಭಕ್ತಿ ರಸತಿ ವಿದಿಂದು ಮೈತ್ರಿ ನಿಭಾಸೆಗೆ ಮುಂದುವರಿವ ಮೋಹದಿಂದಲ್ಲ ಆ ಮುನಿಪತಿ ಎಂದ ನಿಂತೆಂದು ಸನ್ಮುಖದಿಂದ ಸುದತಿ ಕೇಳಿ ವಿಶ್ವದೊಳಗೆ ನಿನ್ನಂತೆ ಪದೇ ಪಿಂದೆ ಕೇಳಿದವರಾರುಂಟು. ಸದಮಾಳ ನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತ ಕೇಳದೋರ್ಕೊಳ್ಳೋದು ಅಂತ ಹೇಳ್ತಾರ ನೋಡ್ರಿ. ಅದಕ್ಕ ಇಷ್ಟೆಲ್ಲ ಕೇಳಕತ್ತಿಯಲ್ಲ, ನಿನಗ್ ಒಂದ್ ಮಾತು ಹೇಳ್ತೀನಿ ನಾನು, ಚೆನ್ನಾಗಿ ನೆನ್ಪಿಟ್ಕೊ. ಇಂಥ ದೊಡ್ಡ ಆನಂದವನ್ನು ಬಯಸಕತ್ತಿದೆಲ್ಲ ನೀನು, ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅನ್ಕೊಳಕತ್ತೀಯಲ್ಲ, ಬಾಳ್ ಇಂಥದನ್ನ ಕೇಳಿದಂದ್ರೆ ಎಷ್ಟು ಪುಣ್ಯ ಮಾಡಿದ್, ಎಷ್ಟು ಜನ್ಮದಾಗ ಪುಣ್ಯ ಮಾಡಿದ್ ಮೈತ್ರ ನೀನು. ಬರೀ ಕೇಳ್ತೀನಿ ಅಂದದಕ್ಕೆ ಇಷ್ಟು ಯಾವ ಜನ್ಮದಾಗ ಪುಣ್ಯ ಮಾಡಿದ್, ಎಷ್ಟು ಪುಣ್ಯ ಮಾಡಿರ್ಬೇಕು. ಸುಕೃತಿ ಅಂತ ಹೇಳ್ತಾರಂತಂದಾಗ ನಾವ್ ಕೇಳಕತ್ತೀವಿ ಅಂದ್ರೆ ನಾವ್ ಎಷ್ಟು ಪುಣ್ಯ ಮಾಡಿರ್ಬೇಕಲ್ರಿ. ನಾವೇ ನಮ್ ಬೆನ್ ನಾವ್ ಚಪ್ಪರ್ಸ್ಕೊಳ್ಬೇಕು. ಯಾಕಂದ್ರೆ ಮನ್ಯಾಗ ಕೆಲವ್ರು ಕೇಳಾರ್ದಾರ ಇರ್ತಾರಲ್ಲ, ಇವೇನು ಒಂದ್ ತಾಸು ಕುಂದಿರ್ತಾವ ಕೆಲ್ಸ ಇರ್ಲಾರ ಅಂತ ಹೇಳ್ತಾರ. ಈ ಜ್ಞಾನ ಹಂಗೈತೆ, ಎಲ್ಲರಿಗೂ ಇಷ್ಟನೂ ಆಗಂಗಿಲ್ಲ, ಹಂಗೂನು ಐತೆ ಇದು. ಅದಕ್ಕ ಒಂದ್ ಮಾತು ಹೇಳ್ತಾರ, ಇದನ್ ಬರೀ ನನಗ್ ಹೇಳಂದಾಗೆ ಇಷ್ಟು ಧನ್ಯ ಅಂತ ಹೇಳ್ಬಿಟ್ರ ಅವ್ರು. ಮೈತ್ರ ನೀ ಧನ್ಯ, ಅದರಿಂದ ಕೃತಕೃತ್ಯ, ಅದರಿಂದ ನೀನಿಲ್ಲಿ ಕೃತಕೃತ್ಯ ಅಂತ ಹೇಳ್ತಾರ ಮೈತ್ರ ದೇವಿಗೆ. ಅದಕ್ಕೆ ಒಂದ್ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊ, ನೆರೆ ಕೇಳು, ಕೇಳಿದದನ್ನ ಅರಿದುದು ನಮ್ಮೆ ಮರೆಯದಿರು, ಗುರು ಪೇಳದ ತೆರೆದೋಳು ತೊರೆ ವಿಷಯವನ್ನ ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೆ ಸುಖಿಯಪ್ಪೇ. ನೋಡು, ಸುಖ ಆನಂದ ಅಂದ್ರೆ ಹೆಂಗ ಅಂದ್ರ ಚೆನ್ನಾಗಿ ಕೇಳು, ಅರ್ಧಮರ್ಧ ಕೇಳ್ಬೇಡ. ಕೇಳಿದ್ರೆ ಮತ್ತೆ ಅದು ಅರ್ಧಮರ್ಧ ಆಪರೇಷನ್ ಮಾಡಿದ್ರೆ ಏನ್ ಗತಿ ಆಗ್ತದೆ ಹೇಳ್ರಿ. ಡಾಕ್ಟರ್ ಮಲಗಿಸಿರ್ತಾರ, ಆಪರೇಷನ್ ಮಾಡಕ್ ನಡೆದಿರ್ತದೆ, ಇಲ್ರಿ ನಮ್ಗೆ ಆಗಂಗಿಲ್ರಿ ಅಂತ ಎದ್ದು ಹೋಗ್ಬಿಟ್ರ ಎಷ್ಟು ಅನಾಹುತ ಆಗ್ತದ. ಒಂದ್ ಸಲ ಆಪರೇಷನ್ ಕಿಡ್ದಾರಂತಂದ್ರೆ ಡಾಕ್ಟರ್ ಅಲ್ಲಿ ಇಲ್ಲಿಂದ ನಿಮ್ಗೆಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ, ಇಲ್ಲ ನೀನ್ ಇವಾಗ ಎಲ್ಲ ಆರಾಮಾಗಿದ್ಯಪ್ಪ ನೀವ್ ಹೋಗಂತ ಅವ್ರು ಹೇಳಿದ್ಮೇಲೆ ನಾವು ಬಂದ್ರೆ ಅವಾಗ ನಮ್ಗೆಲ್ಲ ಆರಾಮಾಗಿವಪ್ಪ ಅಂತ ಹೇಳ್ಬೋದು. ಅಲ್ಲಿವರೆಗೂ ನಾವ್ ಹೊರಗ್ ಬರಂಗಿಲ್ಲ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಅಲ್ಲ.
ಅದೇ ರೀತಿ ಕೂಡ ಇಲ್ಲಿ ನೆರೆ ಕೇಳು, ಚೆನ್ನಾಗಿ ಕೇಳು. ನೆರೆ ಕೇಳು, ಕೇಳಿದನ್ನ ಅರಿದುದನ್ನೊಮ್ಮೆ ಮರೆಯದಿರು. ಏನ್ ತಿಳ್ಕೊಂಡಿದೆ ಅದು ಯಾವತ್ತೂ ಮರಿಲಿಕ್ಕೆ ಹೋಗ್ಬೇಡ. ಗುರು ಪೇಳದ ತೆರೆದಳು ತೊರೆ ವಿಷಯವನ್ನು ನೋಡು. ಈ ವಿಷಯಗಳು ಏನು ಅದಾವ, ಇವೆಲ್ಲ ಕಾಣಿಸ್ತಾವಲ್ಲ, ಅವೆಲ್ಲ ನೀನು ಮೋಸ ಮಾಡ್ತಾವ. ಅದ್ರ ಮೇಲೆ ಭಾವ ಇಟ್ಕೋಬೇಡ. ಅವು ತೋರಿ ಅಡಗ್ತಾವ, ಕ್ಷಣಿಕ ಅದಾವ. ಅದಕ್ಕ ಅವು ಹೆಂಗ ಅದಾವ ಅಂತಂದ್ರೆ, ತೊರೆ ವಿಷಯವನ್ನ ಬಿಟ್ಟು ಬಿಡು. ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೆ ಸುಖಿಯಪ್ಪೆ ಅಂತ ಮೈತ್ರಾದೇವಿಗೆ ಒಂದು ಎಚ್ಚರಿಕೆ ಮಾತು ಕೊಡ್ತಾರ ಅವ್ರು ಮೊದಲ. ಇಲ್ಲಿ ಕೂಡ ಏನ್ ಹೇಳ್ತಾರ, ಮಹದಾದಿ 2ನೇ ನುಡಿಯಲ್ಲಿ ಮಹದಾದಿ ವಿಕೃತಿ ಒಡಗೂಡದ ಅದ್ವಯ ನಿತ್ಯವಹ ಸಚ್ಚಿದಾನಂದ ಪರಿಪೂರ್ಣವೆನಿಪ ಸಹಜ ಪರಬೊಮ್ಮವನೇ ತಾನೆಂಬ ಮತಿ ಮರೆದಿಹುದೇ ವೇದಾನುಮತವಾದ ಯೋಗ. ನೋಡ್ರಿ ಎಷ್ಟು ಅದ್ಭುತದ. ಏನ್ ಹೇಳ್ತಾರ, ಮಹತ್ ಅಂದ್ರೇನು? ಈ ಒಂದು ಸಚ್ಚಿದಾನಂದ ಪರಬ್ರಹ್ಮನ ಒಂದು ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದಾಗ ಆ ಮಾಯೆ ಅದು ಪ್ರಕೃತಿ ಆಗ್ತದ. ಆ ಪ್ರಕೃತಿ ಮಹತ್ ಆಗ್ತದ. ಮಹತ್ತು ಅಂದ್ರ 3 ಗುಣಗಳನ್ನ ಗರ್ಭೀಕರಿಸ್ಕೊಂಡಿರ್ತದ. ಮಹತ್ತು ಅಂದ್ರೇನು, ಆ ಕಡೆ ಇತ್ಲಾಗ ಬೀಜನೂ ಅಲ್ಲ. ಈಗ ನಾವು ಬೀಜ ಹೊಲಕ್ ಹಾಕಿರ್ತೀವಿ, ಒಂದು ಶೇಂಗದ ಕಾಳು ಹಾಕಿರ್ತೀವಿ ಅಂತಂದ್ರೆ ಅದು ಆ ಕಡೆ ಪೂರ್ತಿ ಬೀಜನೂ ಅಲ್ಲ, ಈ ಕಡೆ ಪೂರ್ತಿ ಗಿಡನೂ ಅಲ್ಲ, ದಪ್ಪ ಊದ್ಕೊಂಡಿರ್ತದ. ಅದು ಮಹತ್ತು ಅಂತ ಹೇಳಿಸ್ಕೊಳ್ತದ. ಆ ಮಹತ್ತು ಅಂತಂದ್ರ ಅದ್ರಾಗ 3 ಗುಣಗಳ ಗರ್ಭೀಕರಿಸ್ಕೊಂಡಿರ್ತದ ಅದು. ಅದಕ್ಕ ಇಲ್ಲಿ ಮಹತ್ತು. ಅದು ವಿಕೃತಿ, ಅದ್ ಮತ್ತೆ ಅದು ವಿಕಾರ ಹೊಂದಿದಾಗ ಅಹಂಕಾರಾದಿಗಳು ಬರ್ತಾವಲ್ಲಿ. ಯಾವ ರೀತಿ ಅಂದ್ರೆ, ಈಗ ಅಹಂಕಾರದಿಂದ ಈ ಇದು ಯಾವ್ದು ಮೂಲ ಅಹಂಕಾರಗಳು ಬರ್ತಾವ 3: ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರ ಅಂತ 3 ಅಹಂಕಾರಗಳು ಆಗ್ತಾವ. ಅದು ಮತ್ತೆ ಯಾವುದು ಮಹತ್ತು ವಿಕಾರ ಆದ್ಮೇಲೆ ಅಲ್ಲಿ 3 ಅಹಂಕಾರಗಳು ಬರ್ತಾವ: ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮತ್ತೆ ಭೂತಾದಿ ಅಹಂಕಾರ. ಈ ಅಹಂಕಾರದಿಂದ ಮತ್ತೇನಾಯ್ತು ಮುಂದ, ಅದು ವಿಕಾರ ಹೊಂತ ಪಂಚ ತನ್ಮಾತ್ರೆಗಳು, ಈಗಂದ್ರ ಪಂಚ ಶಬ್ದಾದಿ ತನ್ಮಾತ್ರೆಗಳು ಅಂತ ಬರ್ತಾವ. ಯಾಕಂತರ 5 ಶಬ್ದಾದಿ ಪಂಚ ತನ್ಮಾತ್ರೆಗಳು ಅಂತ ಹೇಳ್ತಾರೆ. ಯಾವ್ದಕ್ಕ? ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ. ಇವು ಕೆಲವು ವಿಚಾರಗಳು. ಶಬ್ದ ಆಕಾಶದಿಂದ, ಈ ಶಬ್ದದಿಂದ ಆಕಾಶ ಆಗುವಂಥದ್ದು, ಸ್ಪರ್ಶದಿಂದ ವಾಯು, ಆಮೇಲೆ ರಸದಿಂದ ಇದು ಶಬ್ದ ಸ್ಪರ್ಶ, ರೂಪದಿಂದ ಅಗ್ನಿ, ಆಮೇಲೆ ರಸದಿಂದ ಜಲ, ಮತ್ತೆ ಗಂಧದಿಂದ ಪೃಥ್ವಿ. ಈ ತರ ಪಂಚ ತನ್ಮಾತ್ರೆಗಳಿಂದ ಕ್ರಮವಾಗಿ ವಿಕಾರ ಹೊಂದುತ್ತವಂತ ಬರ್ತಾವ. ಅವುಗಳಿಂದ ಏನಾದವು? ಪಂಚ ತನ್ಮಾತ್ರೆಗಳಿಂದ ಪಂಚಭೂತಗಳು. ಇವೆಲ್ಲವೂ ಅವುಗಳಿಂದ ಭೌತಿಕ, ಇವೆಲ್ಲ ಅವುಗಳಿಂದ ಸೇರ್ಕೊಂಡು ಈ ಭೌತಿಕ ಶರೀರ ಆಗುವಂಥದ್ದು. ಈ ಭೌತಿಕ ಈ ಶರೀರ ಆದ ನಂತರ ಯಾಕಂದ್ರೆ ಈ ನಾಮರೂಪ ಪ್ರಪಂಚ ಹೆಂಗದ ಅಂತಂದ್ರೆ, ಈ ಕಾರ್ಯ, ಈ ಭೌತಿಕ ಪ್ರಪಂಚ ಕಾಣಕತ್ತದಂದ್ರೆ ಇದಕ್ಕ ಕಾರಣವಾಗಿರುವಂಥದ್ದು ಪಂಚಭೂತಗಳು. ಈ ಪಂಚಭೂತಗಳಿಂದ ಈ ಒಂದು ಕಾರ್ಯ ಕಾರಣಾತ್ಮಕದಿಂದ ಈ ಪ್ರಪಂಚ ತೋರಾಕತ್ತದ. ಅದಕ್ಕೆ ಇದರೊಡನೆ ಕೂಡದೆ ಇಷ್ಟೆಲ್ಲ ಜಗತ್ತು ತೋರಾಕತ್ತದ. ನಿನ್ನ ಶರೀರನು ಪಂಚಭೂತದಿಂದಾನೇ ಆದಂಥದ್ದು. ಘಟಾಕಾಶ ಮಠಾಕಾಶ ಅಂತಾರಲ್ಲ ಹಂಗ ಈ ಜಗತ್ತು ಆಗ್ಯದಂದ್ರೂ ಕೂಡ ಪಂಚಭೂತದಿಂದಾನೇ ತೋರ್ತದೆ. ಪ್ರಪಂಚ ತೋರುವಂಥದ್ದು ಪಂಚಭೂತದಿಂದ ತೋರ್ತದೆ. ಆಮೇಲೆ ನಿನ್ನ ಶರೀರ ಕೂಡ ಪಂಚಭೂತದಿಂದಾನೇ ಆದಂಥದ್ದು. ಅದಕ್ಕ ನಿನ್ನ ಸ್ವರೂಪ ಹೆಂಗೈತಿ ಅಂದ್ರೆ ಇಲ್ಲಿ ಹೇಳ್ತಾರೆ, ನಿತ್ಯ ವಹ ಸಚ್ಚಿದಾನಂದ ಪರಿಪೂರ್ಣವೆನಿಪ್ಪ ಅಂದ್ರ ಅದ್ವಯ, ನೀನು ಏಕವಾಗಿರುವಂತವನು, ಇದರಲ್ಲಿ ಯಾವಾಗ್ಲೂ ಬೆರೆಯದೇ ಇರುವಂಥವನು. ಯಾವ ಪಂಚಪದ 25 ತತ್ವಗಂಧಿ ಸ್ಥೂಲ ಶರೀರ ತೋರ್ತದಂದ್ರೂ ಕೂಡ ಇದ್ರಾಗ ಬೆರಿಕೆ ಆಗದೆ ಇರುವಂಥವನು. ಇವು ಯಾವ ನಿನಗ ಬೆರಿಕೆ ಆಗಿಲ್ಲ. ಅದಕ್ಕ ಇದ್ರೊಡನೆ ಕೂಡದೆ ಹೆಂಗಿದಪ್ಪ ಅಂತಂದ್ರ ಅದ್ವಯ. ಅದು ಅಂದ್ರೆ ನೀನು ಏಕವಾಗಿರುವಂಥದ್ದು. ಮೊನ್ನೆ ವಿಚಾರಗಳು ಬಂದಾವ. ಯಾಕಂದ್ರೆ ಒಂದು ಗಿಡದಲ್ಲಿ ಎಲಿ, ಕಾಯಿ, ಹಣ್ಣು ಎಲ್ಲ ಇರ್ತಾವ. ಅದಕ್ಕೆ ಏಕರಸವಾಗಿರುವಂಥದ್ದು, ಒಂದೇ ರಸ ಎಲ್ಲ ಕಡೆ ಹೆಂಗೆ ಇರ್ತದ. ಆದ್ರೆ ಹಂಗ ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಅಂತ ಎಲ್ಲಾ 4 ತರ ಗರ್ಭಗಳಲ್ಲಿ ಬಂದಂತ ಜೀವಿಗಳೇನದಾವ ಅವೆಲ್ಲಗಳಲ್ಲಿ ಇರುವಂತ ಆತ್ಮ ಸ್ವರೂಪ ಒಂದೇ ಇರುವಂಥದ್ದು. ಶರೀರ ಭಿನ್ನವಾಗಿ, ಯಾಕಂದ್ರ ಈ ಕರ್ಮದಿಂದ ಹುಟ್ಟಿದಂತ ಶರೀರ ಇದು ಬೇರೆ ಬೇರೆ ಬೇರೆಯಾಗಿ ತೋರಿದ್ರು ಕೂಡ ಆದ್ರೆ ಇರುವಂತ ಆತ್ಮ
ಒಳಗಡೆ ಇರುವಂಥದ್ದು ಒಂದೇನೆ ಇರುವಂಥದ್ದು. ಅದಕ್ಕೆ ನಿತ್ಯ ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಇರುವಂಥದ್ದು, ಯಾವುದಕ್ಕೂ ಬೆರೆದೇ ಇರುವಂಥದ್ದು, ಎಲ್ಲದಕ್ಕೂ ಆಧಾರವಾಗಿ ಅಧಿಷ್ಠಾನವಾಗಿರುವಂಥದ್ದು ಪರಬ್ರಹ್ಮ ಸ್ವರೂಪನೇ, ನಿನ್ನ ಸ್ವರೂಪನೇ. ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ. ಅರ್ಥ ಆಯ್ತಲ್ಲ? ಈಗ ಶರೀರದ ಒಳಗಡೆ ಇರುವಂತ ಅಂತಃಕರಣ, ಮನ ಬುದ್ಧಿ ಚಿತ್ತ ಅಹಂಕಾರಗಳಾಗಿರ್ಬಹುದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳಾಗಿರ್ಬೋದು, ನಾ ಮಾಡುವಂತ ವ್ಯವಹಾರ ಆಗಿರ್ಬೋದು, ನಾ ಸಾಹಿತಿನ ಹುಡ್ತಿನಂಥದ್ದಾಗಿರ್ಬೋದು, 84 ಲಕ್ಷ ಜೀವರಾಶಿಗಳನ್ನ ತೊಟ್ಕೊಂಡು ಬಂದಂಥದ್ದಾಗಿರ್ಬೋದು, ಜಗತ್ತಿನಲ್ಲಿ ಏನ್ ಭೋಗಿಸ್ಲಿಕ್ಕೆ ಪ್ರಾರಬ್ಧ ರೂಪವಾಗಿ ಕಷ್ಟ ಸುಖ ಭೋಗಿಸ್ಲಿಕ್ಕೆ ಈ ಸಾಮಗ್ರಿಗಳು ಏನ್ ಜಗತ್ತಿನೊಳಗೆ ಸಿಗ್ತಾವಲ್ಲ ಅದಾಗಿರ್ಬೋದು, ಇವೆಲ್ಲಕ್ಕೂ ಸಮಗ್ರ ಈ ಪ್ರಪಂಚಕ್ಕೆ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪನೇ, ಪರಬ್ರಹ್ಮ ಸ್ವರೂಪ. ಅದಕ್ಕೆ ಹೆಂಗಿದೆ ನಿನ್ನ ಸ್ವರೂಪ? ಸಚ್ಚಿದಾನಂದ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥದ್ದು, ಪರಿಪೂರ್ಣ ಇರುವಂತ ಪರಬ್ರಹ್ಮ ಸ್ವರೂಪ. ಇಂಥ ಪರಬ್ರಹ್ಮ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ಆ ಪರಬ್ರಹ್ಮವೇ ನಾನಿದ್ದೀನಿ ಅನ್ನುವಂಥ ಈ ಪೂರ್ಣ ಬ್ರಹ್ಮಾಕಾರ ವೃತ್ತಿಯಿಂದ ಇರುವಂಥದ್ದೇ ನೋಡ್ರಿ. ಬಹಳ ವಿಶೇಷವಾದಂತ ವಿಚಾರಗಳು ಇವು, ಬಟ್ ಆನಂದವಾದಂತ ವಿಚಾರಗಳು. ನಾವು ಕಷ್ಟ ಇದ್ರಾಗ ಏನಾದ್ರೂ ಕಷ್ಟ ಅವು ಎಷ್ಟು ಮಾಡಿದ್ರು ಸಾಕಾಯ್ತು ಅಂತಂದು ಕಷ್ಟ, ಈ ಜನನ ಮರಣ ಅನ್ನುವಂಥದ್ದು ಬಹಳ ಕಷ್ಟ ಐತೆ, ಎಷ್ಟು ಕರ್ಮಗಳು ಮಾಡಿದ್ರು ಕೂಡ ಇಷ್ಟ ಐತೆ ಅನ್ನುವಂತ ಭಾವ ಇದ್ದಂತವ್ರಿಗೆ ಎಷ್ಟು ಆನಂದದ ವಿಚಾರಗಳು ಇವು ಅಂತಂದ್ರೆ ಹೇಳ್ತಾರ ಅವರು, ಪರಬ್ರಹ್ಮವೇ ನಾನು ಆಗಿರುವೆನೆಂದು ಪೂರ್ಣ ಬ್ರಹ್ಮಾಕಾರ ವೃತ್ತಿಯಿಂದ ಇರುವಂಥದ್ದಕ್ಕೆ ಏನ್ ಹೇಳ್ತಾರ ಅವರು? ವೇದ ಸಮ್ಮತವಾದಂತ ಯೋಗ ಅಂತ ಹೇಳ್ತಾರ ಅವರು. ವೇದಗಳಲ್ಲಿ ಅದಕ್ಕೆ ಯಾಕಿದು ಇಷ್ಟು ಒಂದು ವಿಚಾರಗಳು ಈ ಮಹಾತ್ಮರು ನಿಜಗೊಂಡ್ರದ್ದು, ಯಾಕಿಷ್ಟು ಉತ್ಕೃಷ್ಟವಾದ ಗ್ರಂಥ, ಎಲ್ಲಾ ಮಹಾತ್ಮರನ್ನು ಬಹಳಷ್ಟು ಯಾಕೆ ಕೊಂಡಾಡಿದ್ರು ಅಂತಂದ್ರ ಪ್ರತಿ ಒಂದನ್ನ ಅವರು ಆಧಾರ ಸಮೇತವಾಗಿ ಹೇಳಿದಾರ. ಬಟ್ ನಾನು ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳಿಲ್ಲ. ಏನ್ ಹೇಳ್ತಾ ಇದ್ದಾರ? ವೇದದಲ್ಲಿ ಹೇಳಿದಂತ ವೇದ ಸಮ್ಮತವಾದಂತ ಯೋಗ ಇದು ಅಂತ ಹೇಳ್ತಾರ ಅವರು. ಮತ್ತೆ ಮುಮುಕ್ಷುಗಳು ಏನ್ ಇವ್ರು ನಿಜಗೊಂಡ್ರಿ ಅಂತ ತಮ್ಮ ವಿಚಾರಗಳನ್ನ ಹೇಳಕತ್ತಾರ, ಏನ್ ಹೇಳಕತ್ತಾರ? ಇದಕ್ ಆಧಾರ ಏನ್ರಿ ಅಂತ ಯಾರಾದ್ರೂ ಕೇಳ್ಬಹುದಲ್ಲ. ಆ ತರನೇ ಇರ್ತಾರ ಜನ, ಇದಕ್ಕೇನ್ರಿ ಅದಕ್ಕೇನ್ರಿ ಅಂತ ಕೇಳೋರು ಬಹಳ ಜನ ಇರ್ತಾರ. ಅದಕ್ಕೆ ಅವ್ರು ಏನ್ ಹೇಳ್ತಾರ? ಇಲ್ಲ ನಾನು ಹೇಳಕತ್ತಿಲ್ಲ, ಇದು ವೇದ ಸಮ್ಮತವಾದಂತ ವಿಚಾರ ಅದೇ ಇದು. ಅದಕ್ಕ ಈ ಜಗತ್ತಿನ ಪ್ರಪಂಚಿಕ ಶರೀರಕ್ಕೆ ಎಲ್ಲದಕ್ಕೂ ಆಧಾರವಾಗಿರುವಂತ ಪರಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥದ್ದು ಆ ಒಂದು ಬ್ರಹ್ಮಾಕಾರ ವೃತ್ತಿಯಿಂದ ಇರುವಂಥದ್ದು ಆ ಯೋಗ ವೇದ ಸಮ್ಮತವಾದಂತ ಯೋಗ ಐತಿ ಅಂತ ಹೇಳ್ತಾರ ಅವರು. ಅದಕ್ಕ ಅಂದ್ರೆ ಶಬ್ದಾನುವಿದ್ದ ಸವಿಕಲ್ಪ ಸಮಾಧಿ ಅಂತ ಕೂಡ ಹೇಳ್ತಾರೆ. ಇದಕ್ಕ ಈ ತರ ನಿಜಗೊಂಡ್ರು ಬಹಳ ವಿಶೇಷವಾಗಿ ಹೇಳ್ತಾರ. ಹಂಗಾಗಿ ಅಂತ ಒಂದು ನಾವು ಮೂಲ ವಸ್ತುವನ್ನ ತಿಳ್ಕೊಳಕತ್ತೀವಿ. ಸಾಮಾನ್ಯ ಕೆಲಸ ಅಲ್ಲ ಇದು. ನಮ್ಮೊಳಗಡೆ ಇರುವಂತದ್ದು ಅದು ಸಿಗ್ಲಾರ್ದಂಗ್ ಕುಂತ್ಬಿಟ್ಟು, ನಮ್ಮಲ್ಲಿರುವಂತ ಆನಂದನೇ ನಮ್ಗೆ ಗೊತ್ತಾಗ್ಲಾರ್ದಂಗ್ ಕುಂತ್ ಬಿಟ್ಟದಲ್ರಿ ಇದು ಎಂತದಂತ. ನಾವೆಲ್ಲ ನಿಜವಾಗಿ ನೋಡಿದ್ರೆ ಸದಾಕಾಲ ಆನಂದವಾಗಿ ಇರುವಂತವ್ರೆ, ಬ್ರಹ್ಮ ಸ್ವರೂಪಿಗಳೇ, ಶಿವ ಸ್ವರೂಪಿಗಳೇ ಇರುವಂತದ್ದನ್ನ ಬಿಟ್ಟು ಏನೇನು ಅನ್ಕೊಂಡು ಕುಂತಿದೀವಲ್ಲ, ಇದು ದೊಡ್ಡ ಅಜ್ಞಾನ. ಸದ್ಗುರುವಿನ ಕೆಲಸ ಸಾಮಾನ್ಯ ಅಲ್ಲ. ನನ್ನ ಒಳಗಡೆ ಎಲ್ಲೋ ಸಿಕ್ಕಾಕೊಂಡ್ ಬಿಟ್ಟಂತ, ಎಲ್ಲೋ ಒಂದು ಗದ್ದಲದಾಗ ಸಿಕ್ಕಾಕೊಂಡ್ ಬಿಟ್ಟಂತ ಮನಸ್ಸನ್ನ ತೆಗೆದು ಅದನ್ನ ನೀಟಾಗಿ ನಿನ್ನಲ್ಲಿರುವಂತ ಆನಂದ ಸ್ವರೂಪದ ಬಗ್ಗೆ ತಿಳಿಸಿಕೊಡ್ತಾನಲ್ಲ, ಅದಕ್ಕ ನಗುರೋರು ಅಧಿಕಂ ಅಂತ ಹೇಳಿದಾರೆ. ಸದ್ಗುರುವಿಗಿಂತ ಜಗತ್ತಿನೊಳಗೆ ಬೇರೆ ಏನು ಇಲ್ಲ. ಶಿವನನ್ನ ತಿಳಿಸಿಕೊಡುವಂತ ಕೆಲಸ ಸಾಮಾನ್ಯ ಅಲ್ಲ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.